now here's the details. SCDCC Bank Chairperson Mr. M. Rajendra Kumar released a documentary titled Journey Towards IIT at the SCDCC Bank Conference Hall on Saturday. Mr. P.B. Harish Rai, President of Dakshina Kannada Working Journalists Union, welcomed the gathering and introduced the guests. Mr. Rajendra Kumar released the documentary on the occasion. The documentary is based on the life and achievement of Manjunath of Tulya Taluk, who was a daily wage earner and washed vessels in a hotel in his free time but still could make it to the IIT Bhubaneswar. Speaking on the occasion, Mr. Rajendra Kumar said that it was a pride releasing a documentary on the life of Mr. Manjunath, who has secured 82% in BSc examination amidst odds and has secured admission in a prestigious institute. ಪ್ರತಿಭೆಯ ಹೊರಹೊಮ್ಮಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಾಧ್ಯಮಗಳಿಂದಾಗಿ ಸಮಾಜದಲ್ಲಿ ಎಷ್ಟೋ ಒಳ್ಳೆ ಕೆಲಸಗಳು ನಡೀತಾ ಇದೆ. ಇವತ್ತು ನಮ್ಮ ಮಂಜುನಾಥ್ ಅವರು ಗ್ರಾಮಾಂತರ ಪ್ರದೇಶದಲ್ಲಿ ನಮ್ಮ ಮಿತ್ರರಾದಂತ ಗಣೇಶ್ ಪ್ರಸಾದ್ ಇರ್ಬೋದು, ಶಿವರಾಮ್ ಎಣಿಕಲ್ ಇರ್ಬೋದು, ಅವರ ಊರಿನಲ್ಲಿ ಒಬ್ಬ ಕೂಲಿ ಕಾರ್ಮಿಕರ ಮಗನಾಗಿ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ಕೊಡಲಿಕ್ಕೆ ಪ್ರೆಸಿಡೆಂಟ್ ಬರ್ತಾರೆ ಅಂತ ಹೇಳಿದ್ರು ಪ್ರಮುಖರು. ಸಂತೋಷ. ಸಾಧಾರಣಕ್ಕೆ ನಾನು ಮಾಧ್ಯಮದವರಿಗೆ ಇವನ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ, ಮಾಧ್ಯಮದವರು ಯಾಕೆ ನಾನು ಅವರಿಗೆ ಅಭಿನಂದನೆ ಹೇಳ್ತಾ ಇದ್ದೇನೆ, ಸಮಾಜದಲ್ಲಿರುವ ಆಗುತ್ತೋಗು ಇರ್ಬೋದು. ಇವತ್ತು ಬೆಳಗ್ಗೆ ನೋಡಿದೆ ನಾನು, ಉಡುಪಿಯ ತಾಲೂಕಿನಲ್ಲಿ 10 ಜನ ವೆಟ್ನಲ್ಲಿ ಇದೆ ಅನ್ನುವಂಥದ್ದನ್ನು. ಅಂದ್ರೆ ಈ ಮಾಧ್ಯಮದವರಿಂದಾಗಿ ಎಷ್ಟೋ ಸಮಾಜದಲ್ಲಿ ಒಳ್ಳೆ ಕೆಲಸ ಆಗ್ತದೆ. ಇವತ್ತು ಒಂದು ಹಳ್ಳಿ ರಸ್ತೆ ಇರುವುದಿಲ್ಲ, ಆ ನ್ಯೂನತೆಗಳನ್ನು ಈ ಜಗತ್ತಿನ ರಾಜಕೀಯದವರಿಗೆ ತಿಳಿಸಿದಾಗ ಈ ಸಮಾಜಕ್ಕೆ ಒಳ್ಳೆ ಕೊಡುಗೆ ಈ ಮಾಧ್ಯಮ ಕ್ಷೇತ್ರದವರು ಕೊಡ್ತಾರೆ. ಅದೇ ರೀತಿಯಾಗಿ ನಾವು ಕೆಲವು ಕಡೆ ನೋಡಬಹುದು. Mr. Rajendra Kumar felicitated him and handed over a check of ₹50,000 to Manjunath, who will be joining the Premier Institution on July 22nd. ನನಗೂ ಕೂಡ ಮುಂದೆ ವಿಜ್ಞಾನಿ ಆಗೋದ್ರ ಜೊತೆ ಒಂದು Mr. Shivaram, teacher of Manjunath, Mr. Ganesh Prasad, advocate and president of Kumaraswamy Vidyalaya, and others were present. Later, Mr. Manjunath spoke to our reporters. ಓದಲಿಕ್ಕೆ ಆಗುದಿಲ್ಲ ಅಂತ ಹೇಳುವಾಗ ಆಗ ನಾನು IAS ಗೆ ನಮಗೆ ಜನರಲ್ ಸ್ಟಡೀಸ್ಗೋಸ್ಕರ ಕಥೆ, ಕವಿತೆ ಮತ್ತೆ ಎಷ್ಟು ಬೇರೆ ಬೇರೆ ಪುಸ್ತಕ ಉಂಟು. ಅಂದ್ರೆ IAS ಗೆ ಬೇಕಾದಂತ ಬೇರೆ ಬೇರೆ ಕನ್ನಡದ ಮಾಧ್ಯಮದಲ್ಲಿ ಅಥವಾ ನಮ್ಮ ಫಿಸಿಕ್ಸ್ ಪರ್ಸನಲ್ ಸಬ್ಜೆಕ್ಟ್ ಅಲ್ಲಿ ಕೂಡ ಬೇರೆ ಬೇರೆ ಜನರಲ್ ನಾಲೆಜ್ ಕೂಡ ನಾವು ಓದ್ಬೋದು. ಇದನ್ನೆಲ್ಲ ಮಿಂಗಲ್ ಮಾಡಿಕೊಂಡು ನಾನು ಮೈನ್ ಆಗಿ ರೆಡಿ ಆಗ್ತಿದ್ದು ನಂಗೆ ಸ್ವಲ್ಪ ಏನಾದ್ರು IAS ಮಾಡಬೇಕು ಈ ರೀತಿ ರೆಡಿ ಆಗ್ತಾ ಇದ್ದೆ. ಆದ್ರೆ ಇಂಥ ಸಣ್ಣ ಪುಟ್ಟ ಎಕ್ಸಾಮ್ IIT ಅಲ್ಲ, ನಂಗೆ ಅದಷ್ಟೊಂದು ಕಷ್ಟ ಅಂತ ಅನಿಸ್ತಿಲ್ಲ ಪಾಸ್ ಆಗೋದು. ಅವರು ನಂಗೆ ಗಣೇಶ ನಂಗೆ ಅಂದ್ರೆ ಎಂತ ಮಾಡ್ತಿದ್ದಾರೆ, ನಂಗೆ 25,000 ಕಟ್ಟಬೇಕಲ್ಲ ಅಂತ ಹೇಳೋ ಇದಕ್ಕೆ ನಾನು BSc ಮಾಡ್ತೇನೆ ಅಂತ ಹೇಳಿಕೊಂಡು BSc ಮಾಡ್ಲಿಕ್ಕೆ ಜಾಯ್ನ್ ಆದೆ. BSc ಮಾಡ್ಬೇಕಿದ್ರೆ ನಂಗೆ ಅವರು ಪುರುಷೋತ್ತಮರು ಕೂಡ ಹಾಸ್ಟೆಲ್ ನಂತರ ಇಲ್ಲಿ ನಾನು ಫಸ್ಟ್ ಬರ್ಬೇಕಿದ್ರೆ ಒಂದು ಗಾಡಿ ಟೈಮ್ ಬೇಕೇ ಬೇಕಾಗಿತ್ತು, ಲೋಕಲ್ ಗಾಡಿ ಅಂತ ಹೇಳಿಕೊಂಡು ಅದಕ್ಕೆ ಅವರೇ ಬರ್ತಿದ್ರು. ಪ್ರತಿ ಸಲ ಎಲ್ಲರೂ ಸಾಯ್ದು ಪ್ರಿನ್ಸಿಪಲ್ ಎಲ್ಲರೂ ಕರೆಂಟ್ ಕೊಡ್ಬೇಕು ಅಂತ ಹೇಳಿದ್ರೆ ಅವರೇ ಒಂದು ಸೈನ್ ಹಾಕುದು ಹೀಗೆ ಮಾಡ್ತಾರೆ. ಅಂದ್ರೆ ಅವರು ಹೊರತು ಕೂಡ ಬಿಲ್ತಿದ್ದಿಲ್ಲ, ಯಾಕಂದ್ರೆ ಅವ್ರು PD ಆಗಿ ಗೊತ್ತಿರ್ತಾರೆ ಹೇಗಿರ್ತಾರೆ ಅಂತ ಅವರು ಕೂಡ ಅವರು ಬರ್ತಿದ್ರು. ಮತ್ತೆ ಹಾಸ್ಟೆಲ್ ಕೂಡ ತುಂಬಾ ಇದಾದಾಗ ಪ್ರಾಬ್ಲಮ್ ಇದ್ದಾಗ ಅಥವಾ ಏನಾದ್ರು ಸೈನ್ ಅಲ್ಲಿ ಇಂಪಾರ್ಟೆಂಟ್ ಇರ್ತಿದ್ದಾಗ ಅವರು ಕೂಡ ಹಾಸ್ಟೆಲ್ ಕೂಡ ಬರ್ತಿದ್ರು. ನಾನು ಹಾಸ್ಟೆಲ್ ಬಂದಿದ್ದೆ, ಹಾಸ್ಟೆಲ್ ಬರ್ತಿದ್ರು. ನಾನು ಅವ್ರನ್ನು ಇಂತ ಸ್ಪೆಷಲ್ ಆಗಿ ಈಗ ಬೇರೆ ಏನಾದ್ರು ತಿಳ್ಕೊಂಡ್ ಬರ್ಬೇಕು ಹಾಗೆ ನಾವು ಆನಂದ್ ಬರ್ತಿದ್ರು, ಸೈನ್ ಹಾಕ್ತಿದ್ರು, ಹೀಗೆ ಆಗ್ತಾ ಇತ್ತು. ಕಡೆಗೆ ನಂದು ಲಾಸ್ಟಿಗೆ ನಾನು ಅವ್ರು ಹೇಳಿದ್ದು ನಾನು IAS ಬರೆಯೋ ಪ್ಲಾನ್ ಇದ್ದೆ. IAS ಬರೆಯುವ ಅಂತ ಇದ್ದೆ. ಮತ್ತೆ ಲಾಸ್ಟಿಗೆ IIT ಗೆ ಹೋಗುವಂತಾಯ್ತು. IIT ಹೋದಾಗ ನನಗೆ ಅವರೊಂದು ಅಲ್ಲಿ ನಮ್ಮ ಊರಿನ ಶಂಕರಬಾಲ ಸುಬ್ರಹ್ಮಣ್ಯ ಅಂತ ಜಾತ್ರೆ ಇರ್ತದೆ. ಆ ಟೈಮಲ್ಲಿ ನಂಗೆ ಅವರು ಸಿಕ್ಕಿದ್ರು ಒಂದು ದಿವಸ. ಸಿಕ್ಕಿದಾಗ ಹೇಳಿದೆ, ನಾನು ಹೇಳಿದೆ ಅವರಿಗೆ ನಾನು IIT ಎಕ್ಸಾಮ್ ಬರ್ದೇನೆ, ಸಿಗ್ತದೆ ಅಂತ ಹೇಳಿದೆ. ಅದಕ್ಕೆ ಅವರು ಹೇಳಿದ್ರು ಹಾಗಂದ್ರೆ ಅದರ ಇಂಪಾರ್ಟೆನ್ಸ್ ಗೊತ್ತಿರೋದು ಕೆಲವರಿಗೆ ಮಾತ್ರ ಅಲ್ಲ, ನಿಮಗೆ ಆ ಇಂಪಾರ್ಟೆನ್ಸ್ ಹೇಗೆ ಗೊತ್ತಾಯ್ತು? ನನಗೆ ಇಂಪಾರ್ಟೆನ್ಸ್ ಹೇಗೆ ಗೊತ್ತಾಯ್ತು? ನಂಗಂತೂ ಇಷ್ಟೆಲ್ಲ ಹಣ ಕಟ್ಟಿ ಓದಲಿಕ್ಕೆ ಆಗುದಿಲ್ಲ. ಆದ್ರೆ ಈಗ ನಾನು ಬೇರೆ ಕ್ಲಾಸ್ ಕಾಲೇಜ್ ಹೋಗ್ತೇನೆ ಅಂತಂದ್ರೆ
ಅವರಿಗೆ ನಾನು ಫ್ರೀ ಕನ್ಸಲ್ಟೇಷನ್ ಕೊಡ್ಬೋದು, ಆದ್ರೆ ಅವರನ್ನು ಸರ್ವ್ ಮಾಡ್ತಾ ಇರಬೇಕಾಗ್ತದೆ. ಆದ್ರೆ ನನ್ನ ಸ್ಟಡೀಸ್ಗೆ ಅದು ಅಫೆಕ್ಟ್ ಆಗ್ತದೆ ಈ ರೀತಿ ಆಗುವಾಗ. ಹಾಗೆ ನಾನು ಏನ್ ಮಾಡಿದೆ, ಬೇರೆ ಬೇರೆ ಕಾಲೇಜಲ್ಲಿ ನೋಡ್ತಾ ಹೋದೆ ಫೀಸ್ ಸ್ಟ್ರಕ್ಚರ್ ಎಲ್ಲ. ಈಗ ಏನಾಗ್ತದೆ ಸೆಂಟ್ರಲ್ ಗವರ್ಮೆಂಟ್ ಗಿಂತ 25,000 ಇತ್ತು IITಗೆ 25,000 ಇತ್ತು ಅವಾಗ ನಾನು ಈ ಅಪ್ಲಿಕೇಶನ್ ನೋಡುವಾಗ. ಈಗ ಸಡನ್ ಆಗಿ ಏನ್ ಮಾಡಿದ್ರೆ 50,000 ಮಾಡಿಬಿಟ್ಟು ನೆಕ್ಸ್ಟ್ ಇಯರ್ಗೆ 75,000 ಮಾಡೋ. ನೀವು ಈ ಡ್ರಾಯಿಂಗ್ ಪೇಪರ್ ಮಾಡಿದ್ರೆ ನಿಮಗೆ ಗೊತ್ತಾಗೋದು, ಒಂದು ಮಾರ್ಚ್ ಟೈಮಲ್ಲಿ ಎಲ್ಲ ನಿಮಗೆ ಬಂದಿರ್ತದೆ IITದು ಫೀಸ್ ರೈಸ್ ಅಂತ ಈಗ ಆಗ್ತಾ ಉಂಟು. ಈಗ 50,000 ಆಗ್ಬೋದು, ನಂಗೆ 25,000 ಅಲ್ಲ, ಈಗ 20,000 ಕೊಟ್ಟಿದ್ದಾರೆ. ಮತ್ತೆ ಬೇರೆಯವರು ಕೂಡ ಅಲ್ಲಿ ನಮಗೆ ಅರೇಂಜ್ ಮಾಡಿಕೊಡ್ಬೋದು ತಿಳ್ಕೊಂಡು ಪರವಾಗಿಲ್ಲ ಅಂತ. ಅಂದ್ರೆ 25,000 ಅಲ್ಲಿಂದ್ರೆ ಸಿಂಗಲ್ ಪೇಮೆಂಟ್ 25,000 ಕಟ್ಟರೆ ಮುಗಿತು ಅಂತಿತ್ತು ಒಂದು ವರ್ಷಕ್ಕಲ್ಲ, ಅಂದ್ರೆ ಈ ಕೋರ್ಸ್ ಕೋರ್ಸಿಗೆ. ಹಾಗೆ ನಾನು 25,000 ಅಲ್ಲ ಹೇಗಾದ್ರು ಮಾಡ್ಬೋದು ಹೇಳಿ ಜಾಯ್ನ್ ಆದ. ಯಾಕಂದ್ರೆ ನಾನು ಆಗಲೇ 70,000 ಕೋರ್ಸ್ ಇತ್ತು ಕೂಡ. ಹಾಗೆ ನಾನು ಅಷ್ಟೊಂದು ಇದು ಮಾಡ್ತಿರ್ಲಿಲ್ಲ. ಆಗ ಮತ್ತೆ ನಾನೇನ್ ಮಾಡಿದೆ, ಮತ್ತೆ ಇದನ್ನು ನಾನು ರೆಡಿ ಆಗ್ಬೇಕಿತ್ತು. ಈ IIT ರೆಡಿ ಆಗ್ಲಿಕ್ಕೆ ಬುಕ್ಸ್ ಬೇಕಿತ್ತು, IIT ರೆಡಿ ಆಗ್ಲಿಕ್ಕೆ ಬೇರೆ ಬುಕ್ಸ್ ಇತ್ತು, IIT ಸೈಡ್ ಹಾಕ್ಬೇಕು. ಹಾಗೆ ನಾನು ಇದಕ್ಕೂ ಅದಕ್ಕೂ ಸೈಮಲ್ಟೇನಿಯಸ್ ರೆಡಿ ಆಯ್ತು. ಸೆಲೆಕ್ಷನ್ ಆಯ್ತು ಅಲ್ಲಿ. ಫಸ್ಟ್ ರ್ಯಾಂಕ್ ಅಲ್ಲ ನಂದು 3,000 ರ್ಯಾಂಕಿಂಗ್, 3,137 ರ್ಯಾಂಕಿಂಗ್ ಉಂಟು ಆಲ್ ಇಂಡಿಯಾ ರ್ಯಾಂಕಿಂಗ್. 3,000 ಒಟ್ಟು ಟೋಟಲ್. ಅಲ್ಲಿ ಸೆಲೆಕ್ಷನ್ ಆಗುದು ಒಂದು ಕಾಲೇಜಿಗೆ 20, ಒಂದು ಕಾಲೇಜಿಗೆ 20 ಸೆಲೆಕ್ಷನ್. ಅಂದ್ರೆ ಇದು ಆಲ್ ಇಂಡಿಯಾದಲ್ಲಿ ಭುವನೇಶ್ವರದ IITಗೆ 20 ಸೆಲೆಕ್ಷನ್ ಆಗುದು. ಈ 20 ಮಂದಿಗೆ ನಾನು ಫಸ್ಟ್ ಅಲ್ಲಿ ಉಂಟು. ಅಂದ್ರೆ ಈಗ ನಿಮ್ಮ ರ್ಯಾಂಕಿಂಗ್ ಎಷ್ಟಾಗಿತ್ತು? 3,137. Mr. Gangadhar Padupatri, who has been arrested on the charges of murdering his wife, has been remanded in judicial custody till July 30th. Mr. Gangadhar Padupatri, who has been working as a journalist for Doordarshan, who had been arrested on the charges of murdering his wife, has been remanded to judicial custody until July 30th. Gangadhar was produced before the GMST 2 court on July 16th, Tuesday. As already reported, Mr. Gangadhar had reportedly strangulated his wife, Mrs. Mamata Shetty, after a quarrel between the two when Mamata allegedly questioned his fidelity. The police had found the body of Mamata lying on the floor of the dining room of their house at Kodikal. The couple had a love marriage just 3 years ago. ACP Kavita said that Gangadhar has been booked under Section 302 of the IPC. Hi, this is John Abraham and you're watching Coastal Times. Good news to Mangaloreans, especially good eaters. Jilus, the pioneers in special food, have introduced the taste of Arabia. Authentic Arabian cuisine to savor your taste buds. Chicken tikka, al-faham chicken, rotisserie chicken shawarma, and the like. Yes, Arabian food at its best. From 9 a.m. to 11 p.m. at Good Times, Pinto Complex, Urvastor Junction, Mangalore. Cell 92433-02446 or 94809-79287. For any function or celebration, thinking of cakes, then visit Jilu's Cakes and Bakes, the ultimate cake people, at Pinto Complex, Urvastor Junction, Mangalore. Worried about your party catering? Struggling to find the best caterers? Just forget your problem and dial 0824-2458-436 or cell 92433-02446. Jilu's Caterers, the multi-cuisine food providers for all occasions. Pioneers in introducing Bindas Kao concept. Then why wait? Just dial. ಪುಟ್ಟುಸ್ವಾಮಿ ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ಒಟ್ಟು ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟುಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. Welcome to an amazing experience in taste and luxury. Amazon Fine Dine, the family restaurant with the all-time favorite multi-cuisine menu. Relaxing ambience, lip-smacking taste, best variety of preparations and service with a smile. Free home delivery within 3 kilometers. Amazon Fine Dine, multi-cuisine restaurant, 3rd floor, Empire Mall, MG Road, Mangalore. The Ocean Pearl presents Kashmiri Food Festival from 17 to 26 May.
11:30 AM to 3:30 PM and 7 PM to 11:30 PM. Experience the mouth-watering taste of an authentic Kashmiri dawat, a sumptuous array of milk kanti sheikh kebabs, Kashmiri Rogan Josh, Kurkur Roti, Waza Kokur Biryani, Rabri Nawab and many more. To relish the divine flavor from the kitchen of heaven at Kural Multi-Cuisine Fine Dine Restaurant. Visit the Ocean Pearl, Nawal Circle, Kadyal by Mandya. For enquiry call 0824 2413 800. The Ocean Pearl. Welcome to hospitality. ಕೆಲವೊಮ್ಮೆ ನನಗೆ ನಾನೇ ಕೇಳ್ಕೊಳ್ತೇನೆ, ನನ್ನ ಜೀವನದಲ್ಲಿನ ಅಮೋಘ ಕ್ಷಣ ಯಾವುದು? ಅವಳು ನನ್ನ ಜೀವನದಲ್ಲಿ ಪ್ರವೇಶಿಸಿದ ದಿನವೇ. ನಾನವಳೊಂದಿಗೆ ಮಾತನಾಡಿದ ಕ್ಷಣಗಳೇ? ಅಲ್ಲ, ನನ್ನ ಜೀವನದ ಅಮೋಘ ಕ್ಷಣವೆಂದರೆ ಅವಳು ಹೌದು ಎಂದು ಹೇಳಿದಾಗ. ನಿಮ್ಮ ಜೀವನದಲ್ಲಿನ ಬಿಗ್ ಮೊಮೆಂಟ್ಗಳಿಗಾಗಿ ಜೋಸಾಲುಗಾರ್, ಇದು ಬಂಗಾರದ ಬಂಧ. District Polytechnic All College Students Association staged a protest in front of the Deputy Commissioner's office in Mangalore on Tuesday, the 15th of July, against the Karnataka Polytechnic's new carryover system. District Polytechnic All College Students Association staged a protest in front of the Deputy Commissioner's office in Mangalore on Tuesday, the 16th of July, against Karnataka Polytechnic's new carryover system. Association Law Advisor Mr. Dinkar Shetty addressed the protesters. ಇವತ್ತು ಕಳೆದ ಸರ್ಕಾರ ಮನೆಯೊಂದರ ಬೇಜವಾಬ್ದಾರಿ ಸರ್ಕಾರ ಇವತ್ತು 2009-10ನೇ ಸಾಲಿನಲ್ಲಿ 4 ವಿಷಯಗಳಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳು ಕನಿಷ್ಠ 4 ವಿಷಯಗಳಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳು ಅಂದ್ರೆ 3ನೇ ಸೆಮಿಸ್ಟರ್ಗೆ ಎಷ್ಟು ಸಬ್ಜೆಕ್ಟ್ ಆಯಿತು? 3ನೇ ಸೆಮಿಸ್ಟರ್ಗೆ ಎಷ್ಟು ಸಬ್ಜೆಕ್ಟ್ ಆಯಿತು? 28 ಸಬ್ಜೆಕ್ಟ್ ಅನ್ನ ಕೇವಲ 4 ಸಬ್ಜೆಕ್ಟ್ಗಳು ಪೆಂಡಿಂಗ್ ಇದ್ರೆ ಮಾತ್ರ ವಿದ್ಯಾರ್ಥಿಗಳನ್ನ ಮುಂದಿನ ತರಗತಿಗೆ ಅವಕಾಶ ಕೊಡ್ತಕ್ಕಂತ ಒಂದು ಬೇಜವಾಬ್ದಾರಿಯುತ ಒಂದು ನಿಯಮವನ್ನ ಕಳೆದ ಸರ್ಕಾರ ಜಾರಿಗೆ ತಂದಿತ್ತು. ಕಳೆದ ವರ್ಷ ಬೃಹತ್ ಹೋರಾಟವನ್ನು ಮಾಡಿದ್ದೆವು. ಸರ್ಕಾರಕ್ಕೆ ತಿಳಿಸುವ ಮಟ್ಟಿನಲ್ಲಿ ಸರ್ವಕಾಲೇಜು ವಿದ್ಯಾರ್ಥಿ ಸಂಘದ ವತಿಯಿಂದ ಅರೆಬತ್ತರ ಮೆರವಣಿಗೆ ಕೂಡ ಮಾಡಿದ್ದೆವು. ಉಚ್ಚ ನ್ಯಾಯಾಲಯಕ್ಕೆ ಈ ವಿಚಾರದಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಿ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿತ್ತು. 3ನೇ ಮತ್ತು 5ನೇ ಸೆಮಿಸ್ಟರ್ಗೆ ಹೋಗ್ಲಿಕ್ಕೆ ಕನಿಷ್ಠ ಒಂದು 8 ಸಬ್ಜೆಕ್ಟ್ ಆದರೂ ಮಾನ್ಯ ನ್ಯಾಯಾಲಯ ಪುರಸ್ಕಾರ ಮಾಡಿತ್ತು. ಈ ದೃಷ್ಟಿಯಲ್ಲಿ ಕಳೆದ ವರ್ಷಕ್ಕೆ ಅನುಗುಣವಾಗಿ ನಿಯಮ ಜಾರಿಯಲ್ಲಿತ್ತು. ಆದರೆ ಸರ್ಕಾರ 23/7/2012 ಆದೇಶವನ್ನ ತಾಂತ್ರಿಕ ನಿರ್ದೇಶಕರು, ಶಿಕ್ಷಣ ನಿರ್ದೇಶಕರ ಮೂಲಕ ಒಂದು ಆದೇಶವನ್ನ ಪ್ರತಿ ಕಾಲೇಜಿಗೆ ನೀಡಿದ್ದಾರೆ. ಇದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ. 2009-10ನೇ ಸಾಲಿನಲ್ಲಿರ್ತಕ್ಕಂಥ 4 ಸಬ್ಜೆಕ್ಟ್ಗಳಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಅವಕಾಶ ಏನಿತ್ತು ಅದೇ ನಿಯಮ ಈ ವರ್ಷದಿಂದ ಹೋಗ್ಬೇಕನ್ನುವಂತ ಒಂದು ವಿಚಾರವನ್ನ ತಿಳಿಸಿದ್ದಾರೆ. ಸುಮಾರು 75% ವಿದ್ಯಾರ್ಥಿಗಳ ಇವತ್ತು ವಿದ್ಯಾರ್ಥಿಯನ್ನ ಹಾಳಾಗ್ತಿದೆ. Association President Mr. Amit Kumar, Working President Mr. Dikshit, General Secretary Mr. Sachin Bangera, Mr. Ashit and others took part in the protest. The association, urging the Department of Technical Education, wants to continue to carry over the system for the admission to the 3rd and 5th semesters of polytechnic courses that was followed in the academic year 2012-13 for the academic year 2013-14 also. The association also said that considering the interests of the students, the government should take a decision on the carryover system. ಭಾರತ ಮಾತೆಗೆ ಹೂ ಹಾಕಿ, ಭಾರತ ಮಾತೆಗೆ ಹೂ ಹಾಕಿ. We want justice. We want justice. We want
Reason.com, a website which provides a platform showcasing ideas and views on issues of current and abiding interest, has instituted 6 awards annually through a contest among those writing for the website. This was announced at the media meet at the Mangalore Press Club to mark the 5th anniversary of the website. Welcome to Reason.com, a website which provides a platform for showcasing ideas and views on issues of current and abiding interest, has instituted 6 awards annually through a contest among those writing for the website. This was announced at the media meet at the Mangalore Press Club to mark the 5th anniversary of the website. Mr. Mohan Montero, son of the editor of the website and human resource professional, spoke about the shift of focus of the website towards youth and senior citizens and announced awards for these constituencies. Giving details, he said that the website will award prizes for best responses from among high school, college students and senior citizens, 1 prize in each category. There will also be 3 other prizes for essays articles submitted by readers meant to provoke reader responses. Topics for reader response will be set on the website on every Wednesday starting from July 17, 2013 and ending on September 18, 2013. Such topics will include: Are suicides criminal? Should rapists be hanged? Is marital tolerance shrinking? How to compute housewives' value? Is marriage a gamble? Should children be pressure cooked? Do prayers heal? Will Basha deliver bread? Should students have a dress code? Should betting be legal? Mr. Mohan Montero said that the readers should respond before November 17, 2013. The 6th first prizes will be awarded the website editor John D. Montero's recent book, Corruption, India's Painful Crawl to Lokpal, published in the USA and priced at $21.5. The prizes will be presented at the next anniversary function of the website at the Press Club. Details of the competition and the topics will be uploaded on the website www.welcometoreason.com. Lobo SJ, who is well known in the pressure cook, do prayers heal? Will Basha deliver bread? Should students have a dress code? Should we have a TV or toilet? Readers should respond with their comments before November 17, 2013. The 6 first prizes will be the website editor John B. Montero's recent book, Corruption, India's Painful Crawl to Lokpal, which was published in the USA and is priced at $21.5. So you can see with the recent depreciation of the rupee against the dollar, it will continue to become a more and more valuable asset. The prizes will be presented at the next anniversary function of the website at the Press Club. Details of the competition and the topics will be uploaded on the website. To reflect the course correction and new focus, the website homepage has been redesigned. I now request Father Denzel to unroll and display the flex image of the new. Okay. Thank you, Mohan. Speaking on the occasion, Father Denzel Lobo, SJ, Rector of St. Aloysius College Institution, to welcome the enterprise of Mr. John D. Montero in running the not-for-profit website. Referring to the course correction of the website and the shift of focus towards youth and senior citizens, Father Lobo said that change is the only constant, and Mr. John Montero has been trying to change the focus of his website in keeping with the times. He said that this age belongs to the youth. The website can be an ideal platform for youth to showcase their ideas and opinions on the burning issues of the day. As for senior citizens, we have time on their hands and a platform for them to get involved with is much welcome. He hopes that these new constituencies selected by the website take full advantage of this platform to air their views and that the website becomes a vibrant vehicle for intellectual debate. Persons of such caliber who are active even when they are superannuated. Mr. Montero, who is celebrating 75th birthday today, does not seem to age, but has been active as a journalist, communicator, and an author. He graduated from St. Aloysius College, Mangalore, came back to his alma mater in 1960 after post-graduation from Bombay University and straight into journalism. Starting as a freelancer, he worked for Financial Express, Commerce, and as managing editor of Humanist Review, a learned journal. He also wrote the book Corruption, Control of Maladministration back in 1965, which is very relevant today. It has been a pioneering work on the subject then
and is, as I said, is very much relevant today, and he has come with the new edition this time. Mr. John D. Montero, promoter and editor, and others were present at the press meet. Hi, good evening. You're watching Coastal Times, Bangalore's only news channel. ಸಹಕಾರದಿಂದ ಅಭಿವೃದ್ಧಿ ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು. ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಎಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ ಶೇಕಡಾ 100 ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ. ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಸದಾಶಿವ ಸಹಕಾರ ಸದನ, ಕೊಡಿಯಲ್ಬೈಲ್, ಮಂಗಳೂರು. Wanted housemaids to Bahrain and Dubai. If you are of 30 years of age and past SSLC, then contact Magic International, Mission Compound, near Kandatpalli. Telephone 88923 26837 97435 83691. Remember, it's total free, no service charge, with free ticket. Mr. Prasad, now you are all right. But ನಿಮ್ಮ ಹೆಲ್ತ್ ಕಂಡೀಷನ್ ಇಂಪ್ರೂವ್ ಆಗಬೇಕು ಅಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಒಂದೇ. ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ ಇರೋ ಕಡೆ ಮನೆ ಮಾಡಿ. ಅಂತ ಮನೆ ಎಲ್ಲಿ ಸಿಗುತ್ತೆ ಡಾಕ್ಟರ್? ಅದು ಈ ಸಿಟಿಲಿ. ಯಾಕೆ ರೆಡ್ ಬ್ರಿಕ್ಸ್ ಆಟ್ರಿಯಾ ಬಗ್ಗೆ ಕೇಳಿಲ್ವಾ? ರೆಡ್ ಬ್ರಿಕ್ಸ್ ಆಟ್ರಿಯಾ 2 ಎಕರೆ ವಿಶಾಲವಾದ ಜಾಗದಲ್ಲಿ 85% ಹಚ್ಚ ಹಸಿರಾದ ಓಪನ್ ಏರಿಯಾ ಇರುವಂತ ಸೂಪರ್ ಲಕ್ಸುರಿ ಅಪಾರ್ಟ್ಮೆಂಟ್. ಅದು ಕೂಡ ಮುಖ್ಯ ರಸ್ತೆ ಬದಿಯಲ್ಲೇ, ಕುಲಶೇಖರ ಚೌಕಿಲಿ. ಈಗಲೇ ಬುಕ್ ಮಾಡ್ಕೊಳ್ಳಿ. ಇಂಥ ಅಪಾರ್ಟ್ಮೆಂಟ್ ಇನ್ ಸಿಗೋಕ್ ಕಷ್ಟ ಇದೆ. ಡಾಕ್ಟರ್ ನೀವು? ನಾನು ಆಗ್ಲೇ ಬುಕ್ ಮಾಡಾಗಿದೆ. For exclusive bookings, contact Property Deal Marketing and Project Management Company, first floor, Netravati Complex, Red Building, near Darodi Temple, Bangalore. For booking and more details, call 890-400-1234. Our website is www.propertydealindia.com. Property Deal Marketing and Project Management Company, the professional real estate consultants. Today, one looks back with pride and wonder on the transformation that has taken place at Kankanadi, from a single dispensary to a super speciality hospital, from 20 beds to 1,050 beds, from 10 health workers to over 1,500 doctors, nurses, technical staff, and over 2,000 students. Father Muller is a byword today for service and dedication, for specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan, and MRI machines. The operation theaters are equipped with contemporary equipment, high-tech intensive care units, neo and postnatal units, burns unit, cath lab, and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. In all, we have 32 super specialty services, including chest and allergy, de-addiction and counseling, dialysis and mammography. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Design at Garcia Design Complex, Vijay Church Cross Road, Vijay, Mangalore. Tejaswini Hospital and SSIOT and ISO 9001-2008 certified Shantram Shetty Institute of Orthopedics and Traumatology, 200-bedded hospital established in 2004,
specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theatres which blows virus and bacteria. SSIOT, with the expertise of 38 years of Dr. Shantaram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kadri Temple Road, Kadri, Mangalore. Telephone 222-5777, 222-5994, 95, 96 and 97. Dakshina Kannada District D Group Government Officials Association Mangalore will be organizing Pratibha Puraskar ceremony on Sunday the 21st of July at 9 a.m. at the Government Association Building, Hambalgatta in Mangalore, said Mr. Francis Kutina. Informing to media people on Wednesday, Mr. Francis Kutina said that the Pratibha Puraskar ceremony will be held on 21st of July at 9 a.m. at the Government Officials Building, Hambalgatta in Mangalore. While Karnataka Government Group D Officials Centre Association Bangalore President Mr. B.M. Nataraju will be presiding over the program. Health and Family Welfare Department Minister of Karnataka Mr. U.T. Kadir will be presenting the Pratibha Puraskar to the students. Mangalore South MLA Mr. Jihad Lobo, Vidhana Parishad Member Mr. K. Monappa Bandari, Deputy Commissioner Mr. N. Prakash and others will be the chief guests at the program, he informed. Karnataka Rajya Sarkari Naukarara Sabhavana ಹಂಪನಘಟ್ಟ ಮಂಗಳೂರು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಡಿ ವರ್ಗ ಸರ್ಕಾರಿ ನೌಕರರ ಮಕ್ಕಳಿಗೆ ಪದವಿ ಹಾಗೂ ಡಿಪ್ಲೊಮಾ ಪೂರ್ಣಗೊಳಿಸಿರುವ ಡಿ ದರ್ಜೆಯ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಅಂದು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಡಿ ಗ್ರೂಪ್ ನೌಕರರ ಕೇಂದ್ರ ಸಂಘದ ಅಧ್ಯಕ್ಷರಾದ B.M. ನಟರಾಜು ಈ ಕಾರ್ಯಕ್ರಮಕ್ಕೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾ ಇದ್ದಾರೆ. Sheni Gopal Krishna Bhatt Vishwasar Trust Talambe Puraskar will be organizing Sheni Award presentation ceremony on 20th and 21st of July at Sri Vidya Dhiraja Kalakshetra, Shirasi, informed Mr. Harikrishna Puladu. Addressing a press meet at the Press Club in Mangalore on Wednesday, Mr. Harikrishna Puladu said that the Sheni Award presentation ceremony for their 2013 will be held at the Sri Vidya Dhiraja Kalakshetra, Shirasi on 20th and 21st of July. While cultural and social leader Mr. Pramod Hegde Yellapura will be inaugurating the program on 20th of July at 3 p.m., Yakshagana will be held on the occasion. Sheni Award presentation ceremony will be held on 21st of July at 5 p.m. Sundar Shri Swarnavalli Mahasamsthana Shri Gangadharendra Saraswati Swamiji will be gracing the occasion. Karnataka Yakshagana Bayalata Academy President Mr. M.L. Samaga will be presiding over the program. Health Concern Foundation India, in collaboration with the District Health and Family Welfare and the Mangalore City Corporation, will be conducting a program on the renewing effort Magnifying Health, an awareness reach out in malaria and dengue prevention at 10 a.m. on July 22nd at the Town Hall in Mangalore from the press release. That's all for now. See you with more news on the same channel at the same time. Till then, goodbye.